ಕ್ಯಾಪಿಟಲ್ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು? ನಾವು ಫೈನಾನ್ಸ್ ತಗೊಂಡ್ಬಂದ್ಬಿಡ್ತೀವಿ. ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ನಮ್ಗೆ ಫೈನಾನ್ಸ್ ಬೇಕು, ಕ್ಯಾಪಿಟಲ್ ಬೇಕು. ಆ ತಂದಿರುವಂತ ಕ್ಯಾಪಿಟಲ್ಗೆ ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಫಿಟ್ ಅಲ್ಲಿ ಶೇರ್ ಅನ್ನ ಕೊಡ್ಬೇಕಾಗುತ್ತೆ. ಪ್ರಾಫಿಟ್ ಅಲ್ಲಿ ಶೇರ್ ಕೊಡೋದು ಇಬ್ಬರಿಗೆ. ಒಬ್ರಿಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರಾಫಿಟ್ ಅಲ್ಲಿ ಶೇರ್ ಕೊಡ್ಬೇಕು, ಈಕ್ವಿಟಿ ಅವ್ರಿಗೆ ಡಿವಿಡೆಂಡ್ ಕೊಡ್ಬೇಕು. ಅದು ಬಿಟ್ಟು ಇನ್ನೂ ಒಂದಷ್ಟು ಫೈನಾನ್ಸ್ ತಂದ್ರೆ ನಾವು ಕೊಡ್ಬೇಕು. ಅದನ್ನೇ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಯಾರಿಗೆ ಕೊಡ್ಬೇಕು ಅಂದ್ರೆ ಡಿಬೆಂಚರ್ ಹೋಲ್ಡರ್ಸ್ಗೆ, ಡೆಟ್ಗೆ, ಅಥವಾ ಲಾಂಗ್ ಟರ್ಮ್ ಲೋನ್ಗೆ, ಅಥವಾ ಬ್ಯಾಂಕ್ ಲೋನ್ಗೆ. ನಾವ್ ಏನಾದ್ರೂ ಲೋನ್ ಬಾರೋ ಮಾಡಿರೋದಾಗ್ಲಿ, ಡಿಬೆಂಚರ್ಸ್ ನ ಇಶ್ಯೂ ಮಾಡಿರೋದಾಗ್ಲಿ, ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡಿರೋದಾಗ್ಲಿ, ಈಕ್ವಿಟೀಸ್ ನ ಇಶ್ಯೂ ಮಾಡ್ಬೇಕಾದ್ರೆ ಅವ್ರಿಗೆಲ್ರಿಗೂ ನಾವು ಪ್ರಾಫಿಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ನಾವು ಕೊಡ್ಬೇಕಾಗುತ್ತೆ, ಎಷ್ಟು ಪರ್ಸೆಂಟೇಜ್ ಆಫ್ ಎಕ್ಸ್ಪೆನ್ಸಸ್ ನಮ್ಗಾಗುತ್ತೆ. ಫಾರ್ ಎಕ್ಸಾಂಪಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಕೊಡ್ಬೇಕು, ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಕೊಡ್ಬೇಕು, ಡೆಟ್ ಅಥವಾ ಸಾಲ ಅಥವಾ ಡಿಬೆಂಚರ್ಸ್ಗೆ ಕೊಡ್ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಆಫ್ ಕಾಸ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ನಮಗೆ ಪ್ರಿಫರೆನ್ಸ್, ಈಕ್ವಿಟಿ, ಡೆಟ್ ಇದರಲ್ಲಿ ಹೈಯೆಸ್ಟ್ ನಮ್ಗೆ ಜಾಸ್ತಿ ಕೊಡ್ಬೇಕಾಗಿರ್ತಕ್ಕಂತಹ, ಅಂದ್ರೆ ಒಂದು ಕಂಪನಿಗೆ ಜಾಸ್ತಿ ಎಕ್ಸ್ಪೆನ್ಸಸ್ ಫೈನಾನ್ಸ್ ಮೇಲೆ ಆಗೋದು ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ 100% ರಿಸ್ಕ್ ಅನ್ನು ತಗೊಂಡಿರ್ತಾರೆ. ಈಗ ನಾನು ಒಂದು ಕಂಪನಿದು 100 ರೂಪೀಸ್ ಕೊಟ್ಟು ಒಂದ್ ಶೇರ್ ತಗೊಂಡ್ರೆ ನನಗೆ ಪ್ರಾಫಿಟ್ ಬರೋದು ಎಷ್ಟು ಪರ್ಸೆಂಟೇಜ್ ಇದೆ, ಪ್ರಾಬಬಿಲಿಟಿ ಎಷ್ಟಿದೆ, ಅದು ವಿ ಕೆನಾಟ್ ಸೇ ದಟ್. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಕಂಪನಿ ಪರ್ಫಾರ್ಮೆನ್ಸ್. ಹಾಗಾದ್ರೆ ಒಂದು ಕಂಪನಿ ಈಕ್ವಿಟೀಸ್ ನ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಆ ಕಂಪನಿ ಹಿಸ್ಟ್ರಿ ತಿಳ್ಕೊಳ್ತೀವಿ. ಆ ಕಂಪನಿ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಎಷ್ಟು ಪ್ರಾಫಿಟ್ಸ್ ಅರ್ನ್ ಮಾಡಿತ್ತು, ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು, ಎಷ್ಟು ಡಿವಿಡೆನ್ಸ್ ಕೊಟ್ಟಿತ್ತು, ಎಷ್ಟು ಪರ್ಸೆಂಟೇಜ್ ಕೊಟ್ಟಿತ್ತು, ಇಷ್ಟನ್ನು ಸ್ಟಡಿ ಮಾಡ್ತೀವಿ. ಮತ್ತೆ ಪ್ರಾಫಿಟ್ ಬಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ, ಡಿವಿಡೆಂಡ್ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ನಾವು ಹಾಕಿರ್ತಕ್ಕಂಥ 100 ರೂಪಾಯಿ ಶೇರ್ ಬೆಲೆ ಒಂದೊಂದ್ಸರಿ 100 ರೂಪಾಯಿ ಮಾಯ ಆಗ್ಬೋದು, 100 ರೂಪಾಯಿ ಇರೋದು 1000 ರೂಪಾಯಿ ಆಗ್ಬೋದು. ಅಂದ್ರೆ ಇಟ್ ಆಲ್ ಡಿಪೆಂಡ್ಸ್. ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾರಲ್ಲಪ್ಪ, ಯಾರದು? ಓಕೆ. ಈಕ್ವಿಟಿ ಶೇರ್ ಅವ್ರಿಗೆ ಜಾಸ್ತಿ ರಿಸ್ಕ್ ಇರೋದ್ರಿಂದ ಯೂಶುವಲ್ ಆಗಿ ಅವ್ರಿಗೆ ಜಾಸ್ತಿ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಶೇರ್ ನ ಕೊಡ್ತೀವಿ. ಹಾಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನೆಕ್ಸ್ಟ್ ಪ್ರಯಾರಿಟಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಥರ್ಡ್ ಪ್ರಯಾರಿಟಿ ಬಂದು ಡೆಟ್ಗೆ ಕೊಡ್ತೀವಿ, ಅಂದ್ರೆ ಸಾಲ. ಅಂದ್ರೆ ಯೂಶುವಲ್ ಆಗಿ ಮಾರ್ಕೆಟ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಓಡ್ತಾ ಇದೆ ಬಾರೋಯಿಂಗ್ಸ್ ಮೇಲೆ, ಲೋನ್ ಮೇಲೆ, ಅಷ್ಟನ್ನ ನಾವು ಯೂಶುವಲ್ ಆಗಿ ಕೊಡ್ತೀವಿ. ಇದು ನಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದ್ರೆ ಕ್ಯಾಪಿಟಲ್ ಮೇಲೆ ನಮಗೆ ಆಗುವಂತಹ ಎಕ್ಸ್ಪೆನ್ಸಸ್. ಕಾಸ್ಟ್ ಅಂದ್ರೆ ಎಕ್ಸ್ಪೆನ್ಸಸ್. ನಮ್ಗೆ ಈಕ್ವಿಟಿ ಕ್ಯಾಪಿಟಲ್ ನ ಕಾಸ್ಟ್ ಕಂಡುಹಿಡಿಬೇಕಾದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಈಕ್ವಿಟಿ KE ಅಂತ ಹೇಳ್ತೀವಿ. ಪ್ರಿಫರೆನ್ಸ್ಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳ್ತೀವಿ. ಡೆಟ್ಗೆ ಕಾಸ್ಟ್ ಆಫ್ ಡೆಟ್ ಅಂತ ಹೇಳ್ತೀವಿ. ಈ ಮೂರದ್ದು ಸೇರಿಸಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅದನ್ನ KO ಅಂತ ಹೇಳ್ತೀವಿ. ಈ 4 ಟರ್ಮಿನಾಲಜೀಸ್ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಕಾಸ್ಟ್ ಆಫ್ ಈಕ್ವಿಟಿನ KE ಅಂತ ಹೇಳ್ತೀವಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ನ KP ಅಂತ ಹೇಳ್ತೀವಿ, ಕಾಸ್ಟ್ ಆಫ್ ಡೆಟ್ ಅನ್ನ KD ಅಂತ ಹೇಳ್ತೀವಿ. ಮೂರಕ್ಕೂ ಟೋಟಲ್ ಎಷ್ಟು ಕೊಟ್ಟಿದೀವಿ ಅದನ್ನ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಈಗ ಒಂದು ಕಂಪನಿ ಅಂತ ಹೇಳಿದ್ರೆ ಸುಮಾರು ತರ ಸಾಲಗಳು ತಗೊಂಡಿರ್ತಾರೆ.
ಡೆಟ್ ತಗೊಂಡಿರ್ತಾರೆ, ಬ್ಯಾಂಕ್ ಅಲ್ಲಿ ಸಾಲಗಳು ತಗೊಂಡಿರ್ತಾರೆ, ಡಿಬೆಂಚರ್ಸ್ ತಗೊಂಡಿರ್ತಾರೆ. ಸಾಲಗಳು ಬ್ಯಾಂಕ್ ಅಲ್ಲಿ ತಗೊಳ್ಬೇಕಾದ್ರೆ ಒಂದ್ ಬ್ಯಾಂಕ್ ಅಲ್ಲಿ 10%ಗೆ, ಇನ್ನೊಂದ್ ಬ್ಯಾಂಕ್ ಅಲ್ಲಿ 11%ಗೆ, ಇನ್ನೊಂದ್ ಬ್ಯಾಂಕ್ ಅಲ್ಲಿ 12%ಗೆ, ಇನ್ನೊಂದ್ ಬ್ಯಾಂಕ್ ಅಲ್ಲಿ 11.5%, 11. ನೂರಾರು ಸಾಲಗಳಿರುತ್ತೆ. ಅದೇ ತರ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ಡಿಪೆಂಡಿಂಗ್ ಅಪಾನ್ ದ ರಿಕ್ವೈರ್ಮೆಂಟ್ ಕಂಪನಿ ವಿಲ್ ಕೀಪ್ ಇಶ್ಯೂಯಿಂಗ್ ದ ಪ್ರಿಫರೆನ್ಸ್ ಶೇರ್ಸ್. ಅವ್ರಿಗೆ 15%, 14%, 16% ಈ ತರ ಡಿಫರೆಂಟ್ ರೇಟ್ ಆಫ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ವಿಲ್ ಬಿ ಇಶ್ಯೂಡ್. ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡಿರ್ತೀವಿ. ಈಕ್ವಿಟೀಸ್ ಮಾತ್ರ ಒಂದೇ ತರದೇ ಇಶ್ಯೂ ಮಾಡಿರ್ತೀವಿ. ಅಂದ್ರೆ ನಮಗೆ ಡಿಫರೆಂಟ್ ರೇಟ್ ಆಫ್ ಕಾಸ್ಟ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಅನ್ನು ನಾವು ತಗೊಂಡಿರ್ತೀವಿ, ರೇಸ್ ಮಾಡಿರ್ತೀವಿ, ಪಡೆದಿರ್ತೀವಿ. ನಮಗೆ ಯಾರಾದ್ರೂ ಬಂದ್ ಕೇಳಿದ್ರು ಕಂಪನಿನಲ್ಲಿ, ಸರ್ ವಾಟ್ ಈಸ್ ಯುವರ್ ಟೋಟಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, ವಾಟ್ ಈಸ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೇಳಿದಾಗ ನಾವು ಪ್ರತಿಯೊಂದನ್ನು ಹೇಳ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಯಾಕೆಂದ್ರೆ 100 ಜನರ ಹತ್ರ ಸಾಲ ಮಾಡಿರ್ತೀವಿ, 100 ಜನರ ಹತ್ರನು ಡಿಫರೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಬಾರೋ ಮಾಡಿರ್ತೀವಿ. ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಮಗೆ ಒಂದು ಕಾನ್ಸೆಪ್ಟ್ ಇದೆ, ಅದನ್ನೇ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಈ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲಿ ನಾವು ಎಲ್ಲಾ ತರದ ಈಕ್ವಿಟೀಸ್ಗೂ, ಪ್ರಿಫರೆನ್ಸ್ಗೂ, ಡೆಟ್ಸ್ಗೂ ಕೂಡ ಯಾವ್ಯಾವ ರೇಟ್ ಆಫ್ ಕಾಸ್ಟ್ ಅಲ್ಲಿ ನಾವು ಬಾರೋ ಮಾಡಿದೀವಿ ಅದಕ್ಕೆ ಒಂದಷ್ಟು ವೇಟ್ ಕೊಟ್ಟು ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಗೆ ಎಲ್ರದ್ದು ಫಸ್ಟ್ ಸೆಮಿಸ್ಟರ್ MBA ರಿಸಲ್ಟ್ಸ್ ಬಂತು. ಒಂದು 7 ಸಬ್ಜೆಕ್ಟ್ಸ್ ಇದೆ. 7 into 100 ಮಾರ್ಕ್ಸ್ ಅಂದ್ರೆ 700 ಮಾರ್ಕ್ಸ್ ಆಯ್ತು. ಹೌದಾ? ನಿಮಗೆ ಎಷ್ಟು ಬಂದಿದೆ ಪರ್ಸೆಂಟೇಜು? ಸೇ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಒಂದು 350 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೋಣ. 350 ಬಂದಿದೆ ಅಂದ್ರೆ ಆವರೇಜ್ ಏನಂತ ಹೇಳ್ತೀವಿ? 350 ಡಿವೈಡೆಡ್ ಬೈ 700 into 100 ಮಾಡಿದ್ರೆ 50% ಆವರೇಜ್ ಮಾರ್ಕ್ಸ್ ನಿಮಗೆ 50% ಬಂದಿದೆ ಅಂತ ಹೇಳ್ತೀವಿ. ಆದ್ರೆ ಅದರಲ್ಲಿ ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ನಿಮಗೆ 70 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೋಣ. ಎಷ್ಟು ಮಾರ್ಕ್ಸ್ ಬಂದಿದೆ? 70 ಮಾರ್ಕ್ಸ್ ಬಂದಿದೆ. ಈಗ 70 ಮಾರ್ಕ್ಸ್ ಬಂದಿದೆ. ಔಟ್ ಆಫ್ ಎಷ್ಟು ಮಾರ್ಕ್ಸ್ಗೆ? 700 ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ಆಯ್ತು ಆ ಸಬ್ಜೆಕ್ಟ್ ಅಲ್ಲಿ? ಅದನ್ನ ನಾವು ವೇಟ್ಸ್ ಕೊಟ್ಟು ಏನ್ ಕೊಡ್ತೀವಿ? ವೇಟೇಜ್ ಕೊಟ್ಟು ಒಂದೊಂದು ಸಬ್ಜೆಕ್ಟ್ ಅಲ್ಲೂ ಆವರೇಜ್ ಎಷ್ಟು ಬಂದಿದೆ, ಓವರ್ ಆಲ್ ಆವರೇಜ್ ಎಷ್ಟು ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಎಲ್ರಿಗೂ ಅರ್ಥ ಆಯ್ತಾ? ಎಸ್ ಆರ್ ನೋ? ಎಸ್ ಸರ್. ಈಗ ನಿಮ್ಗೆ ಇವತ್ತು ಒಂದಷ್ಟು ಕ್ವಶನ್ ಪೇಪರ್ ಹಾಕಿದ್ದೀನಿ, ಕರೆಕ್ಟಾ? ಹಾಕಿದ್ದೀನೇನಪ್ಪ? ಓಕೆ, ನೋಡಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕ್ವಶನ್ ಪೇಪರ್ ಜೂನ್ 2023 ಅಂತ ಇದೆ ನೋಡಿ. ಅದು VTO, ಸಾರಿ, 23 ಇದು 2023 ಇದು 2.5 ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸೆಂಬರ್ 23 MBA ಸೆಕೆಂಡ್ ಸೆಮಿಸ್ಟರ್. ಸಿಕ್ತಾ ಕ್ವಶನ್ ಪೇಪರ್ ನಿಮ್ಗೆ? 2023 ನೋಡಿ, ಇದು ಇದೇ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ಕೋಡ್ ಈಸ್ 62215. ಇದ್ರಲ್ಲಿ ಇಲ್ಲ, ಇದೆ 9ನೇ ಕ್ವಶನ್ ನೋಡಿ, 10 ಮಾರ್ಕ್ಸ್ ಕೇಳಿದಾನೆ. ಅದೇನ ಏನಪ್ಪ ಇಲ್ಲ ಅಂತ ಅನ್ಕೊಂಡಿದ್ದೆ. ಇದೆ ನೋಡಿ, 9th ಕ್ವಶನ್. ಕ್ಯಾನ್ ಯು ಏಬಲ್ ಟು ಸಿ ದ ಕ್ವಶನ್? ಲಕ್ಷ್ಮಿ ಇದೆಯೇನಮ್ಮ? ಓಕೆ, ಕಾಣಿಸ್ತಾ ಇದೆ ಕ್ವಶನ್?
Yes, sir. ಓಕೆ, ಈಗ ನಾನು ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. ಹರೀಶ್ ಲಿಮಿಟೆಡ್ ಕಂಪನಿ ಹ್ಯಾಸ್ 2 lakh equity shares of 20 each, 1 lakh 6% preference shares of 10 each, 30,000 8% debentures of 10 each, 30,000 8% debentures of 100 each. ಸೊ ಎರಡು ತರ ಡಿಬೆಂಚರ್ಸ್ ಇದೆ, ಎರಡು ಕೂಡ 8%. ಓಕೆನಾ? ಅಲ್ಲಿಗೆ 30,000 30,000 2 ಸಲ ಇದಕ್ಕೆ ಏನಪ್ಪಾ ಅವನು. ಓಕೆ, ಆಮೇಲೆ ಹೇಳ್ತೀನಿ. ಔಟ್ಸ್ಟ್ಯಾಂಡಿಂಗ್ ಆನ್ 31st March 2023. The market price of the company equity share is 20. It is expected that the company will pay a dividend of rupees 2 per share, which is expected to grow at 7% forever. The company is liable for tax at 35%. Calculate weighted average cost of capital for the existing capital structure. Second question, company is thinking an additional project at a cost of 20 lakhs to be raised by issuing 12% debentures. This would be result in increase in expected dividend at rupees 3 and share price would fall 15 per share. What will be the revised weighted average cost of capital? Instead of 7% growth, if 11% is taken, what would be the weighted average cost of capital? ನೋಡಿ, 10 ಮಾರ್ಕ್ಸ್ಗೆ ಎಷ್ಟೊಂದು ಕೇಳಿದಾನೆ ಅಂತ ಗಾಬರಿ ಪಡಬೇಡಿ. ಇದನ್ನ ಮಾಡೋದಕ್ಕೆ ನಮಗೆ ಮ್ಯಾಕ್ಸಿಮಮ್ 10 minutes ಗಿಂತಲೂ ಜಾಸ್ತಿ ತಗೊಳ್ಳೋದಿಲ್ಲ. ಹಾಗಾದ್ರೆ ಸರ್ ನಾವು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಫಸ್ಟ್ ಕ್ವಶ್ಚನ್ ನಂಬರ್ ಎಗೆ ಆನ್ಸರ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ weighted average cost of capital. ಫಸ್ಟ್ ಸೋರ್ಸಸ್, ಯಾವ ಸೋರ್ಸಸ್ ಇಂದ ತಗೊಳ್ತಾ ಇದ್ದೀವಿ? ನಮಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, ಹಾಗೆ 8% ಡಿಬೆಂಚರ್ಸ್ ಇದೆ. ಎಷ್ಟೆಷ್ಟಿದೆ ಅಂದ್ರೆ 2 lakh ಈಕ್ವಿಟಿ ಶೇರ್ಸ್ ಆಫ್ 20 each. ಇದನ್ನ ಅಮೌಂಟ್ ಅಂತ ಬರೀತೀವಿ. ಯಾರಾದ್ರೂ ಹೇಳಿ 2 lakhs into 20 rupees ಅಂದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 40 lakh rupees ಬರುತ್ತೆ. ಕರೆಕ್ಟ್ ಏನಪ್ಪಾ? ಎಸ್ ಸರ್. 6% ಪ್ರಿಫರೆನ್ಸ್ ಶೇರ್ಸ್, 6% ಪ್ರಿಫರೆನ್ಸ್ ಶೇರ್ಸ್ 10 rupees ಪ್ರಕಾರ ಅಂದ್ರೆ 6 lakh rupees ಬರುತ್ತೆ. ಸಾರಿ, 10 rupees ಅಂದ್ರೆ 10 lakhs ಬರುತ್ತೆ. 10 lakhs. 8% ಡಿಬೆಂಚರ್ಸ್, 30,000 8% ಡಿಬೆಂಚರ್ಸ್ ಆಫ್ 10 each ಅಂತ ಇದೆ. ಇದು 30,000 into 10 rupees ಅಂದ್ರೆ 3 lakhs ಆಯ್ತು. ಇನ್ನೂ ಒಂದಿದೆ 8% ಡಿಬೆಂಚರ್ಸ್ 30,000 into 100 rupees. 100 rupees ಅಂದ್ರೆ 30 lakhs ಆಯ್ತು. ಕರೆಕ್ಟ್ ಏನಪ್ಪಾ? Guys, Yes. all of you are there? Yes sir. Yes. ಹಾಗಾದ್ರೆ ಟೋಟಲ್ ಕ್ಯಾಪಿಟಲ್ ಎಷ್ಟಾಯ್ತು? 40 plus 30 70 80 83 lakh rupees ಟೋಟಲ್ ಕ್ಯಾಪಿಟಲ್ ಆಯ್ತು. ಈಗ ನಾವೇನ್ ಮಾಡ್ಬೇಕು ಅಂದ್ರೆ ವೇಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಹೆಂಗ್ ಮಾಡೋದು? ಏನಿದು ವೇಟ್ಸ್ ಅಂದ್ರೆ ಏನು ನೋಡಿ. ವಿ ಹ್ಯಾವ್ ಟೇಕನ್ 4 different sources of capital. From total 4 sources we have taken total 83 lakh rupees of capital. ಅದರಲ್ಲಿ 40% ಈಕ್ವಿಟಿ ಕ್ಯಾಪಿಟಲ್ ತಗೊಳ್ತಾ ಇದೀವಿ. ಎಷ್ಟು ಪರ್ಸೆಂಟೇಜ್ ಆಯ್ತು ಅಂದ್ರೆ 40 lakh divided by 83 lakh ಎಷ್ಟು ಬರುತ್ತೆ ಹೇಳಿ? 40 divided by 83. ನನ್ನ ಹತ್ರ ಕ್ಯಾಲ್ಕುಲೇಟರ್ ಇಲ್ಲ, ಎಲ್ಲ ಇಟ್ಬಿಟ್ಟಿದ್ದೀನಿ. ಯಾವ್ದಾದ್ರು ಕ್ವಿಕ್ ಆಗಿ ಹೇಳಿ. 40 divided by 83. Yes, come on, quick. 0.4819, sir. 0.48. Okay. Next,
10 divided by 83. Next. 0.12. 0.1. 3 divided by 83. 3 divided by 83. Quick. 3.61. 3.61. 3 divided by 83 ನಮ್ಮ 0.036 3 sir. divided 0.036. 0.036 ಅನ್ನ 04 ಮಾಡೋಣ. 30 divided by 83. 30 divided by 83. 0.36. 0.36. 36. Yes sir. ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ 1 ಬರ್ಬೇಕು ಆನ್ಸರ್. ಕರೆಕ್ಟ್ ಆಗಿದೆ. 10, 20, 6, 7, 3, 10 ಕರೆಕ್ಟ್ ಆಗಿದೆ 1. ಈಗ ನಮ್ಗೆ ಟ್ಯಾಕ್ಸ್ ಆಫ್ಟರ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ಟರ್ ಟ್ಯಾಕ್ಸ್. ಸರ್, ಕಾಸ್ಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಒಂದು ಕಂಪನಿ ಆ ಕಂಪನಿ ಏನಾದ್ರು ಯಾರ ಹತ್ರ ಸಾಲ ತಗೊಂಡಿದೀವಿ ಅವ್ರಿಗೇನಾದ್ರೂ ಇಂಟ್ರೆಸ್ಟ್ ಏನಾದ್ರೂ ಕೊಡ್ಬೇಕಾದ್ರೆ ಬರೀ ಇಂಟ್ರೆಸ್ಟ್ ಮಾತ್ರ, ಯಾವುದೇ ಕಾರಣಕ್ಕೂ ಈಕ್ವಿಟಿ ಡಿವಿಡೆಂಡ್ಗೂ ಟ್ಯಾಕ್ಸ್ ಮೈನಸ್ ಮಾಡಲ್ಲ, ಪ್ರಿಫರೆನ್ಸ್ ಶೇರ್ಸ್ಗೂ ಮೈನಸ್ ಮಾಡಲ್ಲ, ಎರಡಕ್ಕೂ ಮಾಡಲ್ಲ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಾ ಇರೋದು? ಎರಡಕ್ಕೂ ಮಾಡಲ್ಲ. ಹಾಗಾದ್ರೆ ಯಾವ್ದಕ್ ಮಾಡ್ತೀವಿ ನಾವು ಅಂದ್ರೆ, ನಿಮಿಷ ಒಳ್ಳೆ ಡಿಸ್ಟರ್ಬ್ ಮಾಡ್ತಾರಪ್ಪ ನಮ್ಗೆ. ಮಾಡಿ ಈಗ ನಾವು ಕ್ಯಾಲ್ಕುಲೇಟ್ ಮಾಡೋದು ಬರೀ ಡೆಟ್ ಮಾತ್ರ. ಹೆಂಗ್ ಮಾಡ್ತೀವಿ ಅಂದ್ರೆ, ಕಾಸ್ಟ್ ಆಫ್ ಡೆಟ್ ಇಸ್ ಈಕ್ವಲ್ಸ್ ಟು ಇಂಟ್ರೆಸ್ಟ್ ಇಂಟು 1 ಮೈನಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ನೋಡಿ, ಇಂಟ್ರೆಸ್ಟ್ ರೇಟ್ ಬಂದು 8% ಇದೆ. 1 ಮೈನಸ್ ಟ್ಯಾಕ್ಸ್ ಪರ್ಸೆಂಟೇಜ್ ಅವನೇ ಕೊಟ್ಟಿದ್ದಾನೆ. ದಿ ಕಂಪನಿ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್ ಅಟ್ 35%, 0.35. ಈಗ ಹೇಳಿ ಎಷ್ಟು ಬರುತ್ತೆ ಹೇಳಿ. ಏನಾಯ್ತು? 5.2 sir. 5.2 sir. ಮೊಬೈಲ್ ಬಿಟ್ಬಿಟ್ಟು ಏನಂತ ಓಕೆ, ಇದು ಅರ್ಥ ಆಯ್ತಾ? ಇದು ಇಂಟ್ರೆಸ್ಟ್ ಇಂಟು 5.2. 5.2%. 5.2. ಓಕೆ, ಈಗ ನಮಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ 6% ಕೊಡ್ತಾ ಇದ್ದೀವಿ. ಆಫ್ಟರ್ ಟ್ಯಾಕ್ಸು ಅಷ್ಟೇ, ಬಿಫೋರ್ ಟ್ಯಾಕ್ಸು ಅಷ್ಟೇ. ಡೆಟ್ಗೆ 5.2%, ಇವ್ರಿಗೂ 5. ಯಾಕೆಂದ್ರೆ 8% ಇರೋದ್ರಿಂದ 5.2ನೇ ಕೊಡ್ತೀವಿ. ಆದ್ರೆ ಪ್ರಾಬ್ಲಮ್ ನಲ್ಲಿ ಈಕ್ವಿಟಿ ಅವ್ರಿಗೆ ಎಷ್ಟು ಕೊಡ್ತೀವಿ? ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿಲ್ಲ. ಈಗ ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿಲ್ಲ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸರ್, ಕಾಸ್ಟ್ ಆಫ್ ಈಕ್ವಿಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಇದಕ್ಕೆ ಒಂದ್ ಸಣ್ಣದಾಗಿರೋ ಫಾರ್ಮುಲಾ ಇದೆ. ಇದಕ್ಕೆ ಡಿ ಡಿವೈಡೆಡ್ ಬೈ MP ಇಂಟು 100 ಪ್ಲಸ್ ಗ್ರೋತ್ ಅಂತ ಹೇಳ್ತೀವಿ. ನೋಡಿ, ಡಿ ಅಂದ್ರೆ ಡಿವಿಡೆಂಡ್ ಎಷ್ಟು ಕೊಡ್ತಾ ಇದ್ವಿ, ಈಕ್ವಿಟಿ ಶೇರ್ದು ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಇಂಟು 100
ಗ್ರೋತ್ ರೇಟ್ ಎಷ್ಟಿದೆ ಅದನ್ನ ಫಸ್ಟ್ ಪಾಯಿಂಟ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ ಪ್ರಾಬ್ಲಮ್ ನಲ್ಲಿ. ದ ಮಾರ್ಕೆಟ್ ಪ್ರೈಸ್ ಆಫ್ ದ ಕಂಪನಿ ಈಕ್ವಿಟಿ ಶೇರ್ ಇಸ್ 20. It is expected that the company will pay a dividend of ₹2 and there is a growth of forever 7% ಅಂತ ಹೇಳಿದ್ದಾರೆ. ಹಾಗಾದ್ರೆ ಟೋಟಲ್ ಎಷ್ಟು ಪರ್ಸೆಂಟೇಜ್ ಬರುತ್ತೆ? 17% ಬರುತ್ತೆ. ಯಾಕೆಂದ್ರೆ 2/20 is 10 into 100 is 10 plus 7 is 17%. ಹಾಗಾದ್ರೆ ಕಾಸ್ಟ್ ಆಫ್ ಈಕ್ವಿಟಿ is after tax is 17%. Now what we will get is weighted cost. How do we get the weighted cost? ಅಂದ್ರೆ weights into cost. ಇದು ಇಂಟು ಇದು ಎಷ್ಟೆಷ್ಟು ಬರುತ್ತೆ ಹೇಳಿ ಕ್ವಿಕ್ ಆಗಿ, ಬೇಗನೆ ಹೇಳ್ಬೇಕು. ಕ್ಯಾಲ್ಕುಲೇಟರ್ ಮರ್ತೋಗ್ಬಿಟ್ಟಿದ್ದೀನಿ. $8.16. 8.16. ಇದೆಷ್ಟು ಬರುತ್ತೆ? 0.72 ನಾ? Yes, sir. ಇದೆಷ್ಟು ಬರುತ್ತೆ? 0.208. 21. 1.872. 1.87. ಇದನ್ನು ಟೋಟಲ್ ಮಾಡಿ 10, 16, 1, 11, 18, 19, 1, 10. ಎಷ್ಟು ಬರ್ತಾ ಇದೆ? 10.96. Therefore, weighted average cost of capital is 10.96%. ಇದು ಕ್ವಶನ್ ನಂಬರ್ ಎ ಗೆ ಆನ್ಸರ್. ಈಗ ಕ್ವಶನ್ ನಂಬರ್ ಬಿ ಗೆ ಆನ್ಸರ್ ಏನು ಅಂತ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ weighted average cost of capital. Same sources, equity share capital, 6% preference share capital, 8% debentures, 8% debentures, amount. ಇಲ್ಲಿ ನಮ್ಗೊಂದು ಅಡ್ಜಸ್ಟ್ಮೆಂಟ್ ಇದೆ ಸೆಕೆಂಡ್ ಪಾಯಿಂಟ್ ಅಲ್ಲಿ. ಸೆಕೆಂಡ್ ಪಾಯಿಂಟ್ ನೋಡಿ ದಯವಿಟ್ಟು. ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಇಫ್ an additional project cost 20 lakhs to be raised by issuing 12% debentures. ಅಂದ್ರೆ 12% ಡಿಬೆಂಚರ್ಸ್ 20 ಲಕ್ಷ ರೂಪಾಯಿ ಇನ್ನೂ ಸಾಲ ತಗೊಂಡ್ರೆ ಹೆಂಗೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಮ್ಗೆ 12% ಡಿಬೆಂಚರ್ಸ್ ಬೇರೆ ಬರ್ತಾ ಇದೆ. ಈಗ ಇದು ಕಾಮನ್ ಆಗಿ ಅಷ್ಟೇ ಇರುತ್ತೆ. 40 lakh rupees ಈಕ್ವಿಟಿ ಕ್ಯಾಪಿಟಲ್ ಸೇಮ್ ಇರುತ್ತೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10 lakhs ಅಷ್ಟೇ ಇರುತ್ತೆ. ಇನ್ನೊಂದು 30,000 ಇಂಟು 10 3 ಲಕ್ಷ ರೂಪಾಯಿ ಹಾಗೆ ಇರುತ್ತೆ. ಇದು 30 ಲಕ್ಷ ಅದು ಕೂಡ ಅಷ್ಟೇ ಇರುತ್ತೆ. ಇನ್ನೂ 20 ಲಕ್ಷ ರೂಪಾಯಿ ಸಾಲ ತಗೊಳ್ತಾ ಇದ್ದೀವಿ 12% ರೇಟ್ ಅಲ್ಲಿ. 12% ರೇಟ್ ಅಲ್ಲಿ. ಆಗ ನೀವೇನಾದ್ರೂ ಅಡಿಷನಲ್ ಕ್ಯಾಪಿಟಲ್ 20 ಲಕ್ಷ ಸಾಲ ಮಾಡಿದ್ರೆ ಆಗ ನಮಗೆ ಕಾಸ್ಟ್ ಆಫ್ ಡೆಟ್ ಎಷ್ಟಾಗುತ್ತಪ್ಪ ಅಂದ್ರೆ 12 into 1 minus 0.35 ಎಷ್ಟು ಬರುತ್ತೆ ಹೇಳಿ ನೋಡೋಣ. ಎಷ್ಟು ಬರುತ್ತಪ್ಪ? 7.8, sir. 7.8%. ಇದಷ್ಟೇ ಇರುತ್ತೆ. 8% ಎರಡು ಅಷ್ಟೇ ಇರುತ್ತೆ. ಬಟ್ ಕಾಸ್ಟ್ ಆಫ್ ಈಕ್ವಿಟಿ ನಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತಂತೆ. ಏನಂತೆ, ನೀವು ಅಡಿಷನಲ್ 20 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ಆದಲ್ಲಿ ಡಿವಿಡೆಂಡ್ 20 ಲಕ್ಷ ಸಾಲ ತಗೊಳಕ್ ಮುಂಚೆ ನಿಮ್ ಡಿವಿಡೆಂಡ್ 2 ರೂಪಾಯಿ ಬರ್ತಾ ಇತ್ತು. ಈಗ 3 ರೂಪಾಯಿ ಆಗುತ್ತಂತೆ. ಆದ್ರೆ ಮಾರ್ಕೆಟ್ ಪ್ರೈಸ್ ಏನಾಗುತ್ತಂತೆ, ಶೇರ್ 20 ರೂಪಾಯಿ ಇರೋದು 15 ರೂಪಾಯಿ ಆಗ್ತಾ ಇದೆ. ಗ್ರೋತ್ ರೇಟು ಅಷ್ಟೇ ಇರುತ್ತೆ. Growth rate, what will be the expected, what will be the revised
ಇದು ಅಂತ ಹೇಳಿದ್ದಾನೆ. ಗ್ರೋತ್ ರೇಟು 7% ಇರುತ್ತೆ ಅಂತ ಅನ್ಕೋಣ. 7% ಇದ್ರೆ ಎಷ್ಟಾಗುತ್ತೆ? ಈಗ 3/15 15 30 27 ಸರ್. 27% ಆಯ್ತು. ಎಷ್ಟು ಪರ್ಸೆಂಟ್ ಆಯ್ತು? 27% ಆಯ್ತು. ಈಗ ನಾವು ಕಾಸ್ಟ್ ಆಫ್ಟರ್ ಟ್ಯಾಕ್ಸ್ ಇದು 27%, ಇದು 0. ಇದು ಕಂಡಿಡಿಯಲ್ವಾ? ವೇಟ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಫಸ್ಟ್ ವೇಟ್ಸ್ ಮಾಡೋಣ. ವೇಟ್ಸ್ ಗೆ ಇದು ಟೋಟಲ್ ಮಾಡಿದ್ರೆ 40, 50, 80, 1 crore 3 lakhs. ಈಗ 40 lakh divided by 103 ಮಾಡಿ ಎಷ್ಟು ಬರುತ್ತೆ ಹೇಳಿ? 40 divided by 103. $0.38 sir. 0.39. 10 divided by 103. 0.10. Next, 3 divided by 103. 0.03. 30 divided by 103. 0.29. 20 divided by 103 is 0.19. 18, 21 ಕರೆಕ್ಟ್ ಆಗಿದೆ 1. ಈಗ ಕಾಸ್ಟ್ ಬಂದು 27. ಪ್ರಿಫರೆನ್ಸ್ ಶೇರ್ದು 6% ಹಾಗೆ ಇರುತ್ತೆ. ಇದು 5.2, ಇದು 5.2, ಮತ್ತೆ ಕಾಸ್ಟ್ ಆಫ್ ಡೆಟ್ ಲಾಸ್ಟ್ ಬಂದು 7.8. ಈಗ ವೇಟೆಡ್ ಆವರೇಜ್ ಕಾಸ್ಟ್ ಹೇಳಿ. ವೇಟೆಡ್ ಕಾಸ್ಟ್ 0.39 into 27, 10.53. 10 into 6, 0.1 into 6 is 6%. $0.6. 0.03 into 5.2. 0.16. 0.29 into 5.2. 1.51. 0.19 into 7.8 is 1.48. ಇದನ್ನ ಟೋಟಲ್ ಮಾಡಿದ್ರೆ 9, 15, 18, 1 carries, 5, 7, 17, 22, 4, 14. 14.28% ಬರುತ್ತೆ. Therefore, weighted average cost of capital is 14.28%. ನೋಡಿ, ಜಾಸ್ತಿ ಆಗಿದೆ ಕಡಿಮೆ ಆಗಿದೆಯಾ? ಜಾಸ್ತಿ ಆಗಿದೆ ಸರ್. ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಎಕ್ಸ್ಟ್ರಾ ಕ್ಯಾಪಿಟಲ್ ಬಾರೋ ಮಾಡಿದ್ವಿ. 20 ಲಕ್ಷ. 20 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬಾರೋ ಮಾಡಿದ್ವಿ. ಎಕ್ಸ್ಟ್ರಾ ಬಾರೋ ಮಾಡಿರೋದಕ್ಕೆ ಹೆಚ್ಚು ಕಡಿಮೆ ಒಂದು 3% ಆಗ್ತಾ ಇದೆ. 3 to 3.4% ಜಾಸ್ತಿ ಆಗ್ತದೆ. ಅರ್ಥ ಆಯ್ತಾ? ಈಗ ಅವನು ಇನ್ನೂ ಒಂದು ಕ್ವಶನ್ ಕೇಳಿದ್ದಾನೆ. ಏನಂತ ಅಂದ್ರೆ ಲಾಸ್ಟ್ ಪಾಯಿಂಟ್, ಗ್ರೋತ್ ರೇಟ್ 7% ಬದಲು 11% ಆದ್ರೆ ಹೆಂಗೆ ಅಂತ ಕೇಳಿದ್ದಾನೆ. ಆಗ ನಾವೇನ್ ಮಾಡ್ಬೇಕು ಅಂದ್ರೆ KE ನ 3/15 into 100 plus 11 ಮಾಡಿದ್ರೆ 20 plus 11 31% ಆಗುತ್ತೆ. ಕರೆಕ್ಟ್ ಏನಪ್ಪಾ? ಸರ್. Yes, sir. 31% ಆಗೋಗುತ್ತೆ.
ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಈಗ 14.28 ಅಲ್ಲಿ -10.53 ಮೈನಸ್ ಮಾಡಿ ಬರೋದು 3.75 3.75 ಬರುತ್ತೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ 0.39 ಇಂಟು 31 ಯಾರಾದ್ರೂ ಹೇಳಿ ನೋಡೋಣ ಎಷ್ಟು ಬರುತ್ತೆ. 0.39 ಇಂಟು 31 12.09 ಸರ್. 12.09. ಹಾಗಾದ್ರೆ ಗ್ರೋತ್ ರೇಟು ನಮಗೆ 7%, 11% ಆದ್ರೆ 7 ಇಂದ 11 ಆದ್ರೆ ನಮ್ಮ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ 14.28% ಇಂದ ಎಷ್ಟಾಗುತ್ತೆ? 15.84% ಆಗುತ್ತೆ. ಅರ್ಥ ಆಯ್ತಾ ಇದು ಗೈಸ್? ಅರ್ಥ ಆಯ್ತಾ ಇಲ್ವಾ? ಎಸ್ ಸರ್. ಎಲ್ರಿಗೂ ಅರ್ಥ ಆಯ್ತಾ? ಎಸ್ ಹೇಳ್ರಪ್ಪ. ಎಸ್ ಸರ್. ಓಕೆ, ಇವತ್ತಿಗೆ ಸಾಕು. ನಾನು ನಾಳೆಗೆ ಸ್ಕೆಡ್ಯೂಲ್ ಮಾಡ್ತೀನಿ ಒಂದು 1.5 hour ಅಷ್ಟು 2 classes. ಸೊ ಈ ಟಾಪಿಕ್ ನ ನಾಳೆ ಮುಗಿಸ್ಬೋಣ. ಇವತ್ತು ಬೇಸಿಕ್ ಹೇಳ್ಕೊಟ್ಟಿದ್ದೀನಿ. ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಒಂದು ವೇಟೆಡ್ ಆವರೇಜ್ ಕ್ಯಾಪಿಟಲ್ ಮೇಲೆ 10 marks ಗ್ಯಾರಂಟಿ ಇರುತ್ತೆ. ನಾನು ಮ್ಯಾಕ್ಸಿಮಮ್ 10 days ಅಲ್ಲಿ ಮುಗಿಸ್ಬಿಡ್ತೀನಿ. ಅಂದ್ರೆ ಇವತ್ತು 30ನೇ ತಾರೀಕು. 30ನೇ ತಾರೀಕು ಅಂದ್ರೆ 10th ಅಥವಾ 12th ಒಳಗಡೆ ಮುಗಿಸ್ಬಿಡ್ತೀನಿ ನಿಮ್ಗೆ. ಓಕೆನಾ? ಆಗ್ಬೋದಾ? ಸರ್ Yes, sir. ಓಕೆ. ಸರ್ ಹೇಳಿ. ಹೇಳಿ. ಸರ್ ಕ್ಯೂಟಿ ಅವರು ಮಾಡ್ತೀರಾ ಸರ್? ಒಂದ್ ಸ್ವಲ್ಪ ಟೈಮ್ ಕೊಡಿ ನನಗೆ. ಓಕೆನಾ? ಓಕೆ ಸರ್. ಸ್ವಲ್ಪ ಟೈಮ್. ನಾನು ರೆಡಿ ಆಗ್ಬೇಕಲ್ವಾ? ಹಾ ಸರ್. ಫುಲ್ ಜಿಮ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ಬೇಕಲ್ಲಪ್ಪ ನಾನು. ಸರ್ ಮಾಡ್ದಾಗ ಒಂದು ಇನ್ಫಾರ್ಮೇಶನ್ ಕೊಡಿ ಸರ್. ಖಂಡಿತ ನೀನು ಇರ್ತೀಯಲ್ಲಮ್ಮ ಗ್ರೂಪ್ ಅಲ್ಲಿ, ಹೇಳ್ತೀನಿ. ಹಾ ಸರ್. ಓಕೆ ಸರ್. ಓಕೆ ಮಾ, ಬಾಯ್ ಗೈಸ್. ಬಾಯ್ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್.